ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ನನ್ನ ಪ್ರೀತಿಯ ಎಲ್ಲ ದೇವಜನರೇ, ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಾನು ವಂದಿಸುವನಾಗಿದ್ದೇನೆ. ಪ್ರಿಯವಾದವರೇ, ದೇವರು ನಿಮ್ಮೆಲ್ಲರಿಗೆ ಒಂದು ಒಳ್ಳೆಯ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟಿದ್ದನೆಂಬುದಾಗಿ ನಾನು ನೆನೆಸುವಂಥವನಾಗಿದ್ದೇನೆ. ಪ್ರಿಯವಾದವರೇ, ಈ ದಿನ ಒಂದು ಒಳ್ಳೆಯ ವಾಕ್ಯಗಳನ್ನು ನಾವು ಆಲಿಸೋಣ. ದೇವರು ನಮಗೆ ಒಂದು ಒಳ್ಳೆಯ ವಾಕ್ಯ ಕೊಡ್ತಿದ್ದಾನೆ. ನೀನು ಒಂದು ಉದ್ದೇಶದಿಂದ ಉಂಟಾಗಿದ್ದಿ, ನೀನು ಒಂದು ಉದ್ದೇಶದಿಂದ ಸೃಷ್ಟಿಸಲ್ಪಟ್ಟಿದ್ದಿ ಅಂತಕ್ಕಂಥದ್ದನ್ನು ಇದರ ಒಂದು ವಾಕ್ಯ ನೋಡ್ತಾ ಇದ್ದೇವೆ. ಕೀರ್ತನೆ 8:3-8 ಈ ವಾಕ್ಯಗಳು ಬರೆಯಲ್ಪಡ್ತಾ ಇದೆ. ಆದರೆ ಸ್ವಲ್ಪ ಯೋಚಿಸು. ಒಂದು ಗಡಿಯಾರವನ್ನು ಧೂಳು ಸೇರುವುದಕ್ಕಾಗಿ ಕೇವಲ ಆಟದ ವಸ್ತುವಾಗಿ ಮಾಡಿಲ್ಲ, ಸಮಯವನ್ನು ಸರಿಯಾಗಿ ತೋರಿಸುವ ಉದ್ದೇಶಕ್ಕಾಗಿ ಅದು ಮಾಡಲ್ಪಟ್ಟಿದೆ. ಅದರಂತೆ ದೇವರು ಎಲ್ಲ ಸೃಷ್ಟಿಗೂ ಒಂದು ವಿಶೇಷವಾದ ಉದ್ದೇಶವಿದೆ. ಸತ್ಯವೇದವೇ ಹೇಳುವಂತೆ ಆದಿ ಸ್ತ್ರೀ ಪುರುಷರು ಅಂದರೆ ಆದಾಮ ಹವಳು ಸಮಾಧಾನ, ಸಂತೋಷ ಮತ್ತು ಆನಂದದಲ್ಲಿ ಆತನೊಂದಿಗೆ ಸದಾಕಾಲವು ಜೀವಿಸಲು ಮತ್ತು ಆತನು ಉಂಟು ಮಾಡಿದ ಎಲ್ಲದರ ಮೇಲೆಯೂ ದೊರೆತನ ಮಾಡಲು ದೇವರೊಂದಿಗೆ ಅಚಲವಾದ ಒಡನಾಟವನ್ನು ಹೊಂದಿಕೊಳ್ಳಲು ಸೃಷ್ಟಿಸಲ್ಪಟ್ಟರು. ದೇವರ ರಚನೆ ಮತ್ತು ಯೋಜನೆಯಲ್ಲಿ ಮಾನವನ ಸ್ಥಾನವು ಮಹತ್ತರವಾಗಿದೆ. ಸತ್ಯವೇದವು ಇದನ್ನು ಹೇಳುತ್ತದೆ. ನಿನ್ನ ಕೈ ಕೆಲಸವಾಗಿರುವ ಆಕಾಶ ಮಂಡಲವನ್ನು, ನೀನು ಉಂಟು ಮಾಡಿದ ಚಂದ್ರ ನಕ್ಷತ್ರಗಳನ್ನು ನಾನು ನೋಡುವಾಗ ಮನುಷ್ಯನು ಎಷ್ಟರ ಮಾತ್ರದವನು, ಅವನನ್ನು ನೀನು ಯಾಕೆ ನೆನೆಸಬೇಕು? ಮಾನವನು ಎಷ್ಟರವನು, ಅವನಲ್ಲಿ ಯಾಕೆ ಲಕ್ಷ್ಯವಿಡಬೇಕು? ಅವನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದೆಯಲ್ಲ. ಪ್ರಭಾವವನ್ನು ಮಾನವನ ಅವರಿಗೆ ಕಿರೀಟವಾಗಿ ಇಟ್ಟು ನೀನು ಸೃಷ್ಟಿಸಿದ ಎಲ್ಲ ವಸ್ತುಗಳ ಮೇಲೆ ಪ್ರಭುತ್ವವನ್ನು ಅವನಿಗೆ ಅನುಗ್ರಹಿಸಿದೆ. ನೀನು ಎಲ್ಲ ಕುರಿ ದನಗಳನ್ನು ಮಾತ್ರವೇ ಅಲ್ಲದೆ ಕಾಡು ಮೃಗಗಳು, ಆಕಾಶದ ಪಕ್ಷಿಗಳು, ಸಮುದ್ರದ ಮೀನುಗಳು, ಅದರಲ್ಲಿ ಸಂಚರಿಸುವ ಸಕಲ ವಿಧವಾದ ಜೀವಜಂತುಗಳು ಇವೆಲ್ಲವನ್ನು ಅವನಿಗೆ ಅಧೀನ ಮಾಡಿದಲ್ಲವೇ? ನೋಡಿರಿ, ಮಹತ್ವರವಾದ ಪತನ ಸತ್ಯವೇದವು ನಮಗೆ ಹೇಳುತ್ತದೆ. ದೇವರ ಜೊತೆಗೆ ಗೆಳೆತನ ಮತ್ತು ಪರಿಶುದ್ಧತೆಯು ದೃಢವಾದ ಸ್ಥಿತಿಗೆ ಜನರು ಏಳಲು ವಿಧೇಯತೆ ಎಂದು ಆದಿಯನ್ನು ಅನುಸರಿಸುವವರಲ್ಲಿ ಆದಾಮನ ಜೊತೆಗೆ ಒಂದು ನಿಬಂಧನೆಯನ್ನು ಒಪ್ಪಂದ ಮಾಡಿಕೊಂಡಿದ್ದಾನೆ. ದೇವರು ಪ್ರವೇಶಿಸಿದನು. ಅವಿಧೇಯತೆಯು ದೇವರಿಂದ ಬೇರ್ಪಡಿಸುವಿಕೆಯನ್ನು ಮತ್ತು ಮರಣವನ್ನು ತರುತ್ತದೆ. ಸತ್ಯವೇದವು ಹೀಗೆ ಹೇಳುತ್ತದೆ. ಆದಿ ಸ್ತ್ರೀ ಪುರುಷರು ಎಲ್ಲ ಜೀವಿಗಳ ಸಂರಕ್ಷಣೆ ಮಾಡುವ ಅಂಕೆಯಿಲ್ಲದ ಸೃಷ್ಟಿಕರ್ತನಾಗಿರುವ ಪ್ರೀತಿ ಸ್ವರೂಪಿಯು ಮತ್ತು ಪರಿಶುದ್ಧಾತ್ಮನನ್ನು ಉಲ್ಲಂಘಿಸಿ ಅದರಿಂದ ಆತನಿಗೆ ಅವಿದ್ಯರಾಗುವುದನ್ನು ಆರಿಸಿಕೊಂಡರು. ಮಾನವರನ್ನು ತಮ್ಮ ಪತನದ ಸ್ವರೂಪದಲ್ಲಿ ಈಗ ವ್ಯಾಕುಲ, ಚಿಂತೆ, ಅಹಂಕಾರ ಮತ್ತು ಸ್ವಾರ್ಥತೆ ಇವುಗಳಿಗೆ ಬಲಿಯಾಗಿ ದೇವರಿಂದ ಪ್ರತ್ಯೇಕಿಸಲ್ಪಟ್ಟು ಅನುಭವವನ್ನು ಪಡೆದುಕೊಂಡಿದ್ದಾರೆ. ಹಾಗಾದರೆ ದೇವರು ಇನ್ನು ಪ್ರೀತಿಸುವನಾಗಿದ್ದಾನೆ. ಹೇಗೆಂದರೆ ಮಾನವನ ಸಂಪೂರ್ಣ ಸೋಲಿನ ಸಂದರ್ಭದಲ್ಲಿಯೂ ದೇವರು ಇನ್ನೂ ಪ್ರೀತಿಯುಳ್ಳವನಾಗಿದ್ದಾನೆ. ಸತ್ಯವೇದ ಪೂರ್ತಿಯಾಗಿ ನಂಬಿಕೆಯಿಂದ ಆತನನ್ನು ಹುಡುಕುವರೆಲ್ಲರಿಗೂ ದೇವರ ನಿರೀಕ್ಷೆಯನ್ನು ಒದಗಿಸ್ತಾನೆಂದು ನಾವು ನೋಡಬಹುದು. ದೇವರಿಂದ ನಮ್ಮನ್ನು ಅಗಲಿಸುವುದು ನಮ್ಮ ಪಾಪವೇ ಆಗಿದೆ. ಸತ್ಯವೇದದಲ್ಲಿ ಕೀರ್ತನೆಗಳಿಂದ ಆರಿಸಿದ ಕೆಳಗೆ ಕೊಡಲ್ಪಟ್ಟಿರುವ ಭಾಗದಲ್ಲಿ ದೇವರ ಪ್ರೀತಿ ಮತ್ತು ಕರುಣೆಯನ್ನು ಕುರಿತು ಹೆಚ್ಚಾಗಿ ಹೇಳಲ್ಪಟ್ಟಿದೆ. ಕರ್ತನು ಕನಿಕರವು, ದಯ, ದೀರ್ಘಶಾಂತಿಯು, ಪೂರ್ಣ ಪ್ರೀತಿ ಉಳ್ಳವನು. ಆತನನ್ನು ಯಾವಾಗಲೂ ತಪ್ಪು ಹುಡುಕುವವನಲ್ಲ ಮತ್ತು ಕೋಪಿಸುವವನಲ್ಲ. ಆತ ನಮ್ಮ ಪಾಪಗಳೇ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಭೂಮಿ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ಪೂರ್ವಕ್ಕೂ ಪಶ್ಚಿಮ ಎಷ್ಟು ದೂರವೋ ನಮ್ಮ ದ್ರೋಹಗಳನ್ನು ನಮ್ಮಿಂದ ತೆಗೆದು ಅಷ್ಟು ದೂರ ಮಾಡಿದ್ದಾನೆ. ತಂದೆಯ ಮಕ್ಕಳನ್ನು ಕನುಕರಿಸುವಂತೆ ಕರ್ತನು ತನ್ನಲ್ಲಿ ಭಯಭಕ್ತಳವನ್ನು ಕನುಕರಿಸುತ್ತಾನೆ. ಆತನು ನಮ್ಮ ಪ್ರಕೃತಿಯನ್ನು ಬಲ್ಲನು, ನಾವು ಧೂಳಿಯಾಗಿಯೂ ಎಂಬುದನ್ನು ನೆನಪು ಮಾಡಿಕೊಳ್ಳುತ್ತಾನೆ. ಮನುಷ್ಯನ ಆಯುಷ್ಕಾಲವು ಹುಲ್ಲಿನಂತಿದೆ, ಅವನ ಅಡವಿಯ ಹೂವಿನಾಗಿ ಶೋಭಿಸ್ತಾನೆ. ಗಾಳಿ ಬಡಿಯುತ್ತಲೇ ಅದು ಹೋಗುವುದು, ಅದರ ಸ್ಥಳವು ಅದನ್ನು ತಿರುಗಿ ಕಾಣುವುದಿಲ್ಲ. ಆದರೆ ಕರ್ತನಲ್ಲಿ ಭಯಭಕ್ತುಳ್ಳವರ ಮೇಲೆ ಆತನ ದಯವು ಯುಗಾಂತರಗಳವರೆಗೂ ಇರುತ್ತದೆ. ಪ್ರಿಯವಾದವರೇ, ದೇವರು ದಯಪಾಲಿಸಿರುವಂಥ ಈ ಅಮೂಲ್ಯವಾದ ವಾಕ್ಯದಲ್ಲಿ ನೀನು ಉದ್ದೇಶಪೂರ್ವಕವಾಗಿ ಸೃಷ್ಟಿಸಲ್ಪಟ್ಟಿದೆ ಎಂಬುದಾಗಿ ನೀನು ತಿಳಿದುಕೊಂಡಿದೆಯಾದರೆ ದೇವರು ನಮ್ಮನ್ನು ಆಶೀರ್ವದಿಸಿ ನಮ್ಮನ್ನು ಕಾಯ್ದು ಕಾಪಾಡುತ್ತಾನೆ. ದೇವರ ಈ ವಾಕ್ಯಗಳನ್ನು ನಮ್ಮೆಲ್ಲರ ಆತ್ಮಲಾಭಕ್ಕಾಗಿ ಆಶೀರ್ವದಿಸಿ ಕಾಯ್ದು ಕಾಪಾಡಲಿ.